ನಮ್ಗೆ ಬುಕ್ಸ್ಗಳು ಇನ್ನೊಂದು ಏನೋ ನಮ್ಗೆ ಬೇಕು ನಮ್ಮ ಇಲಾಖೆಯಿಂದ, ಇದು ನಮ್ಮ ಮಕ್ಕಳ ಇಲಾಖೆ ಅಂತ ನೀವು ಬಂದ್ರೆ ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಬೆನ್ನಿಗೆ ನಿಲ್ಲುವಂತ ಕೆಲಸ ನನ್ನ ಇಲಾಖೆ ಮಾಡುತ್ತೆ. ಆದ್ರೆ ನೀವು ಮುಂದುವರಿಬೇಕು. ಇದು ಬಹಳ ಒಳ್ಳೆ ಬಾಲ್ಯದ ಜೀವನ, ಬಹಳ ಒಳ್ಳೆಯ ಜೀವನ. ಈ ಜೀವನವನ್ನ ಕರೆಕ್ಟ್ ಆಗಿ ನೀವು ಮೋಲ್ಡ್ ಮಾಡಿಕೊಂಡು ಕರೆಕ್ಟ್ ಆಗಿ ಬೆಳಗ್ಗೆ ಎದ್ದು ವಿದ್ಯಾಭ್ಯಾಸವನ್ನ ಶುರು ಮಾಡಿ ಕರೆಕ್ಟ್ ಟೈಮ್ಗೆ ಮಲ್ಕೊಂಡು ಕರೆಕ್ಟ್ ಟೈಮ್ಗೆ ಎದ್ದು ತಮ್ಮ ಜೀವನವನ್ನು ಹಸನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಬಹಳ ಜನರಿಗೆ ನಾವು ಪ್ರಶಸ್ತಿಯನ್ನ ಕೊಡ್ತೇವೆ. ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ ಗುರುತಿಸಿ ಅವರ ಸಾಧನೆ, ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಮತ್ತು ಇಂಜಿನಿಯರ್ ಕೂಡ ಬಂದಿದ್ದಾರೆ, ಪಾಲಕರು ಕೂಡ ಬಂದಿದ್ದೀರಾ. ನೀವು ನಿಮ್ಮ ಮಕ್ಕಳಿಗೆ ಸ್ಟ್ರೆಸ್ ಕೊಡದೆ, ಒತ್ತಾಯ ಮಾಡದೆ, ಅವರ ಮನಸ್ಸಿನ ತಕ್ಕ ಹಾಗೆ, ಯಾಕಂತಂದ್ರೆ ಅವಳು ಇಂಜಿನಿಯರ್ ಆಗ್ಬೇಕು ಅಂದ್ರೆ ನೀನ್ ಡಾಕ್ಟರೇ ಆಗ್ಬೇಕು ಅನ್ನೋದು ನಮ್ಮೆಲ್ಲರದೊಂದು ಶಾಲೆ. ಅವರು ಡಾಕ್ಟರ್ ಆಗ್ತೀನಂದ್ರೆ ಇಲ್ಲ ನೀನ್ ಇಂಜಿನಿಯರ್ ಆಗ್ಬೇಕು ಅಂತ ಹೇಳುವಂತ ಶಾಲೆಯನ್ನ ಬಿಟ್ಟು ಮಕ್ಕಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಒಂದು ಕ್ಷೇತ್ರದಲ್ಲಿ ಅವರಿಗೆ ಪ್ರೋತ್ಸಾಹವನ್ನ ಕೊಡಿ ಅಂತ ಹೇಳ್ತಾ, ಮುಂಬರುವಂತ ದಿನದಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಇಲಾಖೆ ಮುಖಾಂತರ ನಾವು ಮಾಡ್ತೀವಿ. ಅದೇ ರೀತಿ ವಿಜಯದಲ್ಲಿ ನಾವು ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನ ಮಾಡಲಿಕ್ಕೆ ನಾವು ಆಗ್ತಾ ಇದ್ದೀವಿ. ಸಂಗಮೇಶ್ ಅವರು ಯಾವತ್ತಿದ್ರೂ ಕೂಡ ಒಂದು ಉತ್ಸಾಹದ ಚಿಲುಮೆ ಇದ್ದ ಹಾಗೆ ನನ್ನ ನಿರಂತರವಾದಂತ ನನ್ನ ಕೆಲಸ ಕಾರ್ಯದ ಒತ್ತಡದ ಮಧ್ಯದಲ್ಲೂ ಕೂಡ ಆಗಾಗ ಬಂದು ಅಕ್ಕ ಮಕ್ಕಳಿಗೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ, ಮಕ್ಕಳಿಗೋಸ್ಕರ ಅದನ್ನ ಮಾಡ್ತಾ ಇದ್ದೀನಿ ಅಂತ ತಾವು ಕೆಲಸ ಮಾಡಲಿ, ನನ್ನನ್ನು ಕೂಡ ಕೆಲಸ ಮಾಡ್ಲಿಕ್ಕೆ ಪ್ರೇರಿಸ್ತಾರೆ ಅಂತ ನಮ್ಮ ಸಂಗಮೇಶ್ ಅವರು ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ರೆ ಅದಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರ ನಮ್ಮ ಇಲಾಖೆಯಿಂದ ನಾವು ಕೊಡ್ತೀವಿ. ತಾವು ಎಲ್ಲರೂ ಭಾಗವಹಿಸಿ ತಾವು ಕೂಡ ಸಹಕಾರ ನೀಡಿ ಅಂತ ಹೇಳಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದ್ದೀನಿ. ತಮ್ಮೆಲ್ಲರ ಭವಿಷ್ಯ